ಅಧಿಕಾರಿಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸ್ ಮುಖಾಂತರ ಪೇಪರಲ್ಲಿ ಎಲ್ಲ ಅವೇರ್ನೆಸ್ ಕೊಟ್ಟಿದ್ದಾರೆ. ನಾವು ಮಾಡ್ತಕ್ಕಂಥದ್ದು ನಿಮ್ಮ ಹೆಲ್ತ್ ಪರ್ಪಸ್ಗೋಸ್ಕರ. ಸೊ ಏನಾದರೂ ಆಕ್ಸಿಡೆಂಟ್ ಆಗ್ತದಂದರೆ ಮೇನ್ ಪಾರ್ಟಿ ಹೆಡ್ ಹಿಂದಿಗೆ ಯಾವುದು ಇಂಜುರಿ ಆಗ್ಬಾರ್ದು ಅಂತ ಹೇಳಿ. ಸೊ ನಾವಿವತ್ತು ನಿಮ್ಗೆ ಏನು ತೊಂದರೆ ಅಂತಲ್ಲ, 1 ಅವರ್ ತನಕ ಟೈಮ್ ಕೊಡ್ತೀವಿ. ಹೆಲ್ಮೆಟ್ ಹಾಕೋದು ಭಾಳ ಅರ್ಜೆಂಟು ಮತ್ತೊಂದು ಇತ್ತಂದ್ರೆ ಪೆನಾಲ್ಟಿ ಕಟ್ಟಲೇಬೇಕಾಗ್ತದೆ. ಸೊ ಅವಕಾಶ ಕೊಡ್ತಾ ನಾವು ಇನ್ನು 1 ಅವರ್ ವೇಟ್ ಮಾಡ್ತೀವಿ. ಯಾರಾದರೂ ಹೆಲ್ಮೆಟ್ ಇಲ್ಲ ನಮ್ಮ ಮನೇಲಿದೆ ಬಿಟ್ಟಿದ್ದೀನಿ ತಗೊಂಡಿದ್ದೀನಿ ಮತ್ತೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ದೆ ಅಂತಂದರೆ ದಯಮಾಡಿ ತಗೋಬಾರಿ. ಆ ಗಂಟೆ ಮೇಲೆ ನಾವು ಕಳಿಸ್ಕೊಡ್ತೀವಿ. ಇಲ್ಲ ಸರ್ ಕಟ್ಟೋಕ್ಕಾಗಲ್ಲ, ಇಲ್ಲ ತರ್ಸೋಕ್ಕಾಗಲ್ಲ, ಭಾಳ ಅರ್ಜೆಂಟ್ ಇದೆ ಅಂತಂದರೆ ಪೆನಾಲ್ಟಿ ಅರ್ಥಾಗ್ತೀವಿ ಎಲ್ಲರಿಗೂ. ಇವತ್ತಿಂದ ಜಾರಿ ಇದೆ, ದಯಮಾಡಿ ಇದನ್ನು ಫಾಲೋ ಮಾಡಿ ಅಷ್ಟೇ. ಇಲ್ಲ 1 ಮಂತ್ ಕೊಟ್ಟಿದ್ದೀವಿ ನಾವು, ನೀವು ಕೇಳಿದ್ರೆ ಗೊತ್ತಾಗಿ ಯೋಚನೆ ಮಾಡಿ ಲಾಸ್ಟ್ 1 ಮಂತಿಂದ ಮಾಡ್ತಾ ಇದ್ದೀವಿ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನಡೀತಾ ಮಾಡಿ. ಬಳ್ಳಾರಿ ಜಿಲ್ಲೆಯಲ್ಲಿ ಜೂನ್ 1ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ನಾವು ಎನ್ಫೋರ್ಸ್ಮೆಂಟ್ ಈ ಕುರಿತು ಮಾಡ್ತಾ ಇರುವಂಥದ್ದಿದೆ. ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಪ್ರಮುಖ ಒಂದು ಫೋಕಸ್ ಏನಿದೆ ಬಳ್ಳಾರಿ ನಗರದ ಮೇಲೆ ಇದೆ. ನಗರದಲ್ಲಿ ಸುಮಾರು ಆಯಕಟ್ಟ ಜಾಗಗಳಲ್ಲಿ, ಮೇಜರ್ ಜಂಕ್ಷನ್ಸ್ಗಳಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಷ್ಟೇ ಅಲ್ಲದೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ನ ಅಧಿಕಾರಿ ಸಿಬ್ಬಂದಿಗಳನ್ನೊಳಗೊಂಡಂತೆ ನಾವು ಕೆಲವು ಟೀಮ್ಗಳನ್ನ ಮಾಡಿ ಎನ್ಫೋರ್ಸ್ಮೆಂಟ್ ಅಥವಾ ಏನು ಡ್ರೈವ್ ಇದೆ ಹೆಲ್ಮೆಟ್ ಕಡ್ಡಾಯ ಮಾಡಿರೋದ್ರ ಬಗ್ಗೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇರುವಂಥದ್ದಿದೆ. ಸುಮಾರು 12 ಕಡೆ ಈಗಾಗಲೇ ನಾವು ಮೇಜರ್ ಜಂಕ್ಷನ್ಸಲ್ಲಿ ಹೆಲ್ಮೆಟ್ ಹಾಕದೆ ಓಡಾಡ್ತಾ ಇರುವಂತಹ ರೈಡರ್ಸ್ನ ತಡೆದು ಎನ್ಫೋರ್ಸ್ ಮಾಡ್ತಾ ಇರುವಂಥದ್ದು ಅಥವಾ IME ಪ್ರಕರಣಗಳನ್ನು ದಾಖಲು ಮಾಡ್ತಾ ಇರುವಂಥದ್ದಿದೆ. ಇದಕ್ಕಿಂತ ಹೆಚ್ಚಿನ ಆದ್ಯತೆ ನಾವು ಈಗಾಗಲೇ ಮೊದಲು ತಿಳಿಸಿದಂತೆ IME ಪ್ರಕರಣ ದಾಖಲು ಮಾಡೋಕ್ಕಿಂತ ಹೆಚ್ಚು ಅವರಲ್ಲಿ ಅವೇರ್ನೆಸ್ ಮೂಡಿಸುವಂಥದ್ದು, ಅವರಿಗೆ ಹೆಲ್ಮೆಟನ್ನು ಖರೀದಿ ಮಾಡಿ ಧರಿಸಲಿಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಯಾರು ಆ ಕೂಡಲೇ ಹೆಲ್ಮೆಟ್ ಖರೀದಿಸಿ ಧರಿಸ್ತಾರೆ ಅವ್ರಿಗೆ ನಾವು ಪ್ರಕರಣಗಳನ್ನ ದಾಖಲು ಮಾಡ್ತಾ ಇಲ್ಲ. ಯಾರು ಡಿಫಾಲ್ಟ್ ಮಾಡ್ತಾರೆ, ನಾವು ಧರಿಸೋದಿಲ್ಲ ಅಥವಾ ಕೊಂಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ, ಅಂಥವ್ರಿಗೆ ಮಾತ್ರ ನಾವು IME ಪ್ರಕರಣಗಳ ಅಡಿಯಲ್ಲಿ ಫೈನ್ ಹಾಕ್ತಾ ಇರುವಂಥದ್ದಿದೆ. ಈ 2 ದಿನದಲ್ಲಿ 1 ಮತ್ತು 2 ಜೂನ್ ನಿನ್ನೆವರೆಗೂ ನಾವು ಸುಮಾರು 1083 ಪ್ರಕರಣಗಳನ್ನು ಹೆಲ್ಮೆಟ್ ವೈಲೇಷನ್ಗೆ ದಾಖಲು ಮಾಡಿದಿರುವಂಥದ್ದು. ಸುಮಾರು 5,41,000 ಅಷ್ಟು ಫೈನ್ ಅಮೌಂಟ್ ಕಲೆಕ್ಟ್ ಆಗಿದೆ. ಇದು ಇಡೀ ಜಿಲ್ಲೆಯ ಒಂದು ಸ್ಟ್ಯಾಟಿಸ್ಟಿಕ್ಸ್. ಬಳ್ಳಾರಿ ನಗರ ಅಷ್ಟೇ ಅಲ್ಲದೆ ಬೇರೆ ತಾಲೂಕಾ ಪ್ರದೇಶಗಳಲ್ಲಿ ಕೂಡ ನಮ್ಮ ಅಧಿಕಾರಿಗಳು ಈ ಡ್ರೈವ್ ಅನ್ನು ಎನ್ಫೋರ್ಸ್ ಮಾಡ್ತಾ ಇರುವಂಥದ್ದಿದೆ. ನಾವು 2ನೇ ದಿನ ಅಂದರೆ ನಿನ್ನೆ ದಿನ ತುಂಬ ಒಳ್ಳೆಯ ರೆಸ್ಪಾನ್ಸ್ ನಮಗೆ ಜಿಲ್ಲೆಯ ಜನತೆಯಿಂದ ಸಿಕ್ಕಿರುವಂಥದ್ದಿದೆ. ಜನರು ತಾವೇ ಸ್ವತಃ ಒಂದು ಆಲೋಚನೆಯಿಂದ ಅದು ಅವರ ಸೇಫ್ಟಿಗೆ ಅನ್ನುವಂಥ ಒಂದು ಉದ್ದೇಶದಿಂದ ಧರಿಸ್ತಾ ಇರುವಂಥದ್ದು ನಾವು ಹೆಚ್ಚು ಕಡೆ ಗಮನಿಸಿದ್ದೇವೆ. ಈ ಕುರಿತು ನಾನು ಬಳ್ಳಾರಿ ಜಿಲ್ಲೆಯ ಜನತೆಗೆ ತಮ್ಮ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಒಂದು ಹೆಲ್ಮೆಟ್ ಏನು ಧರಿಸುವಂಥದ್ದಿದೆ ಅದನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬೇಕು. ಪ್ರತಿದಿನ ನಾವು ಹೊರಗಡೆ ಹೋಗುವಾಗ ಹೆಲ್ಮೆಟ್ ಧರಿಸಿ ಹೋದರೆ ನಮಗೆ ನಮ್ಮ ಸೇಫ್ಟಿ ಅಷ್ಟೇ ಅಲ್ಲದೆ ರೋಡ್ನಲ್ಲಿ ಓಡಾಡುತ್ತಾ ಇರುವಂತಹ ಪ್ರತಿಯೊಬ್ಬ ರೈಡರ್ ಇರ್ಬೋದು, ಅವರ ಸೇಫ್ಟಿ ಅಥವಾ ಪೆಡೆಸ್ಟ್ರಿಯನ್ ಇರ್ಬೋದು, ಅವರ ಸೇಫ್ಟಿಯು ಕೂಡ ನಾವು ಇದರಿಂದ ನಾವು ಕಾಪಾಡ್ಬೋದು ಅನ್ನುವಂಥದ್ದು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೌದು.